ಹಾವು ಅಲ್ಲಿ ಇರ್ಬೇಕು. ಇಲ್ಲೇ ಓಪನ್ ಮಾಡಲ್ಲ. ಅಂತೂ ನಮ್ಮಮ್ಮಂಗೆ ಐಫೋನ್ ಬಂತು. ಏನ್ ಕೊಡು ಅಂತ ಹೇಳಿದ್ ನನಗೆ. ಹಿಂಗೆ ಹೇಳಿದ್ರೆ ಕೊಟ್ಬಿಡ್ತೀನಿ ಅಂತ ನಮ್ಮಮ್ಮ ನನ್ನ ಸೆಂಟಿಮೆಂಟಲ್ ಹೊಡಿತವ್ರೆ. ಎಂತ ಚಾಲಾಕಿರ್ಬೇಕು ನಮ್ಮಮ್ಮ. ಏ ಮಧುವರೇ, ಮಧು ಬಾಯ್ಲಿ ಕೆಳಗೆ ಮಾ, ನಿಂಗೇನೋ ಕೊಡ್ತೀನಿ ಬಾ ಮಾ. ಓಡ್ ಬರ್ತಾ ನಮ್ಮಮ್ಮ ಓಡ್ ಬರ್ತಾ ಇದೆ. ಏನ್ ಕೊಡ್ತಿರ್ಬೇಕಂತ ತಿಳ್ಕೊಳಕ್ಕೆ. ಕಣ್ಮುಚ್ಚೋ ಏನ್ ಥ್ಯಾಂಕ್ ಯು. ಏನು ಕಾಣಿಸಿಲ್ಲ ಅಲ್ಲಿ ಬಾ. ಅದಲ್ಲ ಈ ಕಡೆ ಐತೆ ನನ್ನ ಕಡೆ ಐತೆ. ಕಣ್ಮುಚ್ಚಾಯ್ತು ಸರಿ. ಕಣ್ಮುಚ್ಚು ಸರಿ. ಕೈ ಖಾಲಿ ಕೈ. ಸರಿ ಕಣ್ಮುಚ್ಚು. ಇಲ್ಲ ಆಯ್ತು, ಒಳಗೆ ಹೋಗ್ಬೇಕಿಲ್ಲ. ಹಂಗೆ ತೆಗಿ. ದೇವ್ರೆ ಇನ್ನೇನೇನ್ ಮಾಡ್ತಾನ ನನಗೆ. ನಾನು ಹೇಳ್ತಾ ಇದ್ದೀನಿ, ಏನಾರು ಭಯ ಆಗಂತದ ಅದ್ರ ಮಾತ್ರ ಮಕ ಮೂತಿ ಹೆಚ್ಚೋಗ ಮಟ್ಟ ಹೊಡಿತೀನಿ. ನಾನು ಈಗಲೇ ಹೇಳ್ತಾ ಇದ್ದೀನಿ. 2000 years later. ಗೈಸ್ ಪಾಪ ನಮ್ಮಮ್ಮ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ಬಿಟ್ಟಿದ್ರು. ಆ ಎಮೋಷ್ನಲ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗದೆ ನಮ್ಮಮ್ಮಂಗೊಂದು ಸೀರೆ ಕೊಡ್ತಾ ಇದ್ದೀನಿ. ಇಲ್ಲಿಗೆ ಬನ್ನಿ, ಸೀರೆ ಓಪನ್ ಮಾಡಿ ಬನ್ನಿ ನೀವು ಸೀರೆ ಓಪನ್ ಮಾಡಿ ಸಾಕು. ಆದ್ರೂ ನಮ್ಮಮ್ಮ ಅನ್ಕೊಂಡಿರೋದ ಆಗ್ಲಿ, ನಮ್ಮಮ್ಮ ಏನೇನು ಅನ್ಕೊಂಡಿದ್ರೋ ಅದೆಲ್ಲ ಆಗ್ಲಿ. ಅಂದ್ರೆ ನನ್ನ ಮಗನಿಗೆ ಒಂದು ದಾರಿದೀಪ ಆಗಬೇಕು, ಮನೆ ಕಟ್ಟಿಸ್ಬೇಕು, ಏನೇನು ಆಸೆ ಇದೆಯೋ ಅದೆಲ್ಲ ಕಂಪ್ಲೀಟ್ ಆಗಲಿ ಅಂತ ಆಶಿಸ್ತಾ ಈ ಒಂದು ಸ್ಯಾರಿ ಗಿಫ್ಟ್ ಮಾಡ್ತಾ ಇದ್ದೀನಿ ನಿನಗೆ. ನೀನು ಖುಷಿಯಾಗಿರ್ಬೇಕಮ್ಮ, ನನಗೆ ನೀನು ಖುಷಿಯಾಗಿರ್ಬೇಕು. ನಮ್ಮಮ್ಮ ಖುಷಿಯಾಗಿರೋದೇ ಇಂಪಾರ್ಟೆಂಟ್. ನೋಡ್ರಿ ಕಲರ್ ಇಷ್ಟ ಆಯ್ತಾ? ಕಲರ್ ಇಷ್ಟ ಆಯ್ತು, ಖುಷಿನೂ ಆಯ್ತು. ಆದ್ರೆ ನನಗೆ ಬೇಡ ಅನ್ಕೊಂಡೆ. ನೋಡು, ಚೆಕ್ ಮಾಡು, ಓಪನ್ ಮಾಡು. ಸಖತ್ತಾಗಿದೆ ಅನಿಸ್ತೈತೆ ನೋಡು. ಹಾವು ಅಲ್ಲಿ ಇರ್ಬೇಕು. ಇಲ್ಲೇ ಓಪನ್ ಮಾಡಲ್ಲ. 1-2 ಸರಿ ಫ್ರಾಂಕ್ ಮಾಡ ನನ್ನ ಮಗ. ನಾನು ಖಂಡಿತ ನಿನ್ನ ಮಗನ ಮೇಲೆ ನಂಬಿಕೆ ಇಡ್ಕೋ. ಭಯ ಆಯ್ತೈತಿ. ಸುದಿ ಯಾರಿಗೋ ಇದು? ಯಾರಿಗೆ ಮಗನೇ ಇದು? ಗಾಯ್ಸ್, ಅಂತೂ ಇಂತೂ ಫೈನಲಿ ನಮ್ಮ ಅಮ್ಮಂಗೂ ಐಫೋನ್ ಕೊಡಿಸಿದ್ದೀನಿ. ಆ್ಯಂಡ್ ಈ ಫೋನು ನಮ್ಮ ಅಮ್ಮಂಗೆ ಗಿಫ್ಟು. ಇನ್ನೇನೋ ಕೆಲವೇ ದಿನಗಳಲ್ಲಿ ಆ್ಯನಿವರ್ಸರಿ ಕೂಡ ಬರ್ತಿದೆ. ಆ್ಯನಿವರ್ಸರಿ ಗಿಫ್ಟ್ ಅನ್ಕೋಬೋದು, ಅಥವಾ ನಮ್ಮ ಅಮ್ಮ ಆಸೆ ಅಂತೆ ಐಫೋನ್ ಆಗಿರ್ಬೋದು. ಐಫೋನ್ ಗಿಫ್ಟ್ ನೀನು ಕಣ್ಮುಂದೆ. ಅಯ್ಯೋ ದೇವ್ರೆ, ಯಾಕೆ ಪ್ರ್ಯಾಂಕ್ ಅಂದ್ಬಿಟ್ರೆ ಮುಗೀತು ನನ್ನ ಕತೆ ಇವಾಗ. ಪ್ರ್ಯಾಂಕ್ ಮಾಡಿದ್ವಿ. ಆಯ್ತು ನನಗೆ ಗೊತ್ತು. ಸೀರೆ ಓಕೆ, ಖುಷಿ ಆಯ್ತು. ನನಗಿದು ನನಗೆ ಏನು ಬೇಡ ಅನ್ನಿಸ್ತು. ಅದೇನು ನೋಡ್ತಾ ಇದೆಯಾ? ಬೇಡ ಅದೇನು ನೋಡ್ತಾ ಇದೆಯಾ? ಏನು ಚೀಟಿ? ಏನು ಚೀಟಿ ಅಂದರೆ ಐಫೋನ್ ಚೀಟಿ. ಸುದೀಪ, ನಿನ್ಗೆ ರೀ ಐಫೋನು. ಈ ಒಂದು ಐಫೋನು ನಿನಗೆ ಐಫೋನ್ ಇದು. ಇಲ್ಲಿ ಪವರ್ ಬಟನ್ ಇಟ್ಟು ಓಪನ್ ಮಾಡು. ಅಂತೂ ನಮ್ಮಮ್ಮಂಗೆ ಐಫೋನ್ ಬಂತು. ಏನ್ ಕೊಡು ಅಂತ ಹೇಳಿದ್ ನನಗೆ. ಯಾಕೆ ದುಡ್ಡು ಖರ್ಚು ಮಾಡಿದೆ? ತಗೋ ಕೊಡಗವ. ಅದು ಯಾರಿಗೂ ಅಲ್ಲ ಕಣೋ, ಸೀರಿಯಸ್ಲಿ 1 ನಿಮಿಷ ಸಮಾಧಾನ. ಇದು ಫೋನು ಬೇರೆ ಯಾರಿಗೂ ಅಲ್ಲ. ಈ ಫೋನು ನಿಮಗೆ ಮಾತ್ರ. ನಿಜ? ಸೀರಿಯಸ್ಲಿ, ನಿನ್ನ ಮೇಲೆ ಆಣೆಗೂ ಆ ಫೋನ್ ನಿಂದೆ. ಹಲೋ, ಐಫೋನ್ ಇಟ್ಕೊಂಡಿದ್ದೀನಿ. ಸುದಿ 54,000ನಾ? ಆದ್ರೂ ಏನೋ ಸೀರೆ ಕೊಟ್ಟಾಗ ಆಗಿದೆ ಎಮೋಷನಲಿ. ಐಫೋನಲ್ಲಿ ಇಲ್ಲ. ಅಂದ್ರೆ ಸೀರೆ ಮೇಲೆ ಸಿಕ್ಕಾಪಟ್ಟೆ ಇದಿದೆ, ಏನೋ ಒಂದು ಬಾಂಧವ್ಯ ಇದೆ, ಪ್ರೀತಿ ಇದೆ. ಗೊತ್ತಾಯ್ತಾ ಗೈಸ್, ಯಾವ್ದ್ರ ಮೇಲೆ ಜಾಸ್ತಿ ಪ್ರೀತಿ ಇರೋದಂತ? ನಾವೆಷ್ಟೇ ಕಾಸ್ಟ್ಲಿ ಕೊಟ್ರು ಹೆಣ್ಮಕ್ಳಿಗೆ ಇಷ್ಟ ಆಗೋದೇ ಸೀರೆ. ತುಂಬಾ ಚೆನ್ನಾಗೈತೆ.
ಸೀರೆ ಕಲರ್ ಇಷ್ಟ ಆಯ್ತಾ? ಸೀರೆ ಕಲರ್ ಚೆನ್ನಾಗಿ ಪಕ್ಕ ನನ್ಗೆ ಯಾವಾಗ ಇದೇ ನಾನು ಇಷ್ಟಪಡೋದು, ಇದು ಪರ್ಪಲ್ಲು, ಲೈಟ್ ಪಿಂಕು. ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅಣ್ಣ ಹೇಳಿದ್ರು ಇದು ತಗೊಂಡೋಗಿ ಪಕ್ಕ ಇಷ್ಟಪಡ್ತಾರೆ ಅಂತ. ಇಷ್ಟಪಟ್ರು ಅಣ್ಣ, ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಫೈನಲಿ ಸ್ಯಾರಿ ಜೊತೆಗೆ ನಮ್ಮ ಅಮ್ಮಂಗೆ ಐಫೋನ್ ನಿಮ್ಮದು. ಐಫೋನ್ ಯಾಕೆ ಕೊಟ್ಟೆ? ನಾನು 2000 ಗ್ವಾಗೆರಿತಾವ್ನಿ, ನನಗೆ ಈ ಫೋನ್ ಬೇಕಾ? 2000 ಎಷ್ಟು ದಿನ ಗ್ವಾಗೆ ಕೊಡು ಅಂತ. ಅಪ್ಪ ಬರ್ಲಿ, ಅಪ್ಪಂಗೆ ತೋರ್ಸೋಣ. ಈ ಫೋನ್ ಯಾರ್ದು ಗೊತ್ತಾ? ಯಾರ್ದ? ಯೋಗಣಂದು. ಕಥೆಲೇ ಏನಾದ್ರು ಟಿಸ್ಟ್ ಇದೆಯಾ? ತಗೋಬ ಅಂತ ಯೋಗಣ ಕೊಡ್ತೀನಂತಲ್ಲ, ಇಸ್ಕೊಬಂದು ನಿನಗೆ ಕೊಟ್ಟಿರೋದು. ಸೀರಿಯಸ್ಲಿ ಯೋಗಣ ಅಂದೆ, ರಾಣಿದು ಫೋನು. ಯಾವ್ದು ಇಷ್ಟು ಚೆನ್ನಾಗಿದೆ ಹೊಸದು. ಈಗ ನಾನೆಲ್ಲ ಮಾಡ್ಸ್ಕೊಂಬಂದಿದ್ದು ಹೊಸದು. ನನ್ನ ಮೇಲೆ ಹಣೆಗೆ, ನಿನ್ ಮೇಲೆ ಹಣೆಗೂ ಅದು ರಾಣಿ, ಅಪ್ಪನ ಮೇಲೆ, ನಮ್ಮ ಅಪ್ಪನ ಮೇಲೆ ಹಣೆಗೂ ಅದು ರಾಣಿ ಫೋನು. ಯಾಕಂತೆ ಅವ್ರು ಸೇಲ್ ಮಾಡೋ ತರದ್ದು ನಾನು ಇಸ್ಕೊಬಂದೆ. ಹೌದಾ? ಅಂಡ್ ಫೈನಲಿ ಅದು ನಿಮಗೆ. ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು. ಈಗ ಏನೇನ್ ಮಾಡ್ಬೇಕು ಇದಕ್ಕೆ? ಏನಿಲ್ಲ, ಎತ್ತಿಕ್ ಬಿಡೋದು, ಬೀರೋ ಒಳಗಡೆ ಎತ್ತಿಕ್ ಬಿಡೋದು, ಪೂಜೆ ಮಾಡೋದು, ತೆಗಿಯೋದು, ಅವಾಗ ನೋಡ್ಕೊಳ್ಳೋದು. ಇಲ್ಲೋಡು ಹಿಂಗ್ ಹೋಗೋದು, ಹಿಂಗ್ ತೆಗಿಯೋದು, ಹಿಂಗ್ ನೋಡೋದು, ಚೆನ್ನಾಗೈತೆ, ಹಿಂಗ್ ಇಟ್ಬಿಡೋದು ಅಷ್ಟೇ. ನಮ್ಮ ಊರಿಗೆ ತಕೋದ್ ಬಿಡ್ವಾ? ಇನ್ನು ಸೆಟ್ ಮಾಡ್ಬೇಕು. ಸೆಟ್ ಈಗ್ಲೇ ಆಗಲ್ಲ. ಹೆಂಗೈತೆ ಫೋನು? ಇಷ್ಟ ಆಯ್ತಾ? ಹೆಂಗ್ ಮಾಡ್ಸಿದ್ಯಾ? ಹೆಂಗ್ ಮಾಡ್ಸಿದ್ ಅಂದ್ರೆ ಅದು ಹೆಂಗೈತೆ ಹಂಗೆ ಎಲ್ಲ ಕ್ಲೀನ್ ಆಗಿ ಮಾಡ್ಸ್ಕೊಂಡ್ ನೀಟಾಗಿ ಮಾಡ್ಸಿದೀನಿ. ಇಷ್ಟ ಆಯ್ತಾ ಒಟ್ನಲ್ಲಿ? ಇಷ್ಟ ಆಯ್ತು. ಐಫೋನ್ ಬೇಕು ಅಂತಿದ್ದಲ್ಲ, ಏನ್ ಅನ್ಸ್ತು? ಮತ್ತಿಲ್ಲ 54,000 ಅಂತ ಬರ್ದವ್ರೆ. ಅದು ಬಿಡು, ಅದು ಓಲ್ಡ್ ಚೀಟಿ. ಅದು ಐಫೋನ್ ಬೇಕು ಅಂತ ಹೇಳ್ತಿದ್ದಲ್ಲ, ಏನ್ ಅನ್ಸ್ತು? ನಂಗೂ ಖುಷಿ ಆಯ್ತು. ಆ ಚೀಟಿ ಯಾಕ್ರಿ ಬಿಡ್ರಿ. ಅಲೇ ಇಲ್ಲ, ಹೌದೌದು 24ನೇ ತಾರೀಕು. ಹೌದೌದು, ಇಲ್ಲ ಆಯ್ತು, ಇಲ್ಲ ಆಯ್ತು, ಓಕೆ. ಐಫೋನ್ ಬೇಕು ಅಂತಿದ್ರಲ್ಲ, ಬಂತು ರೀ. ನಾನು ಸುಮ್ಮನಂದೆ, ನನ್ಗೆ ಯಾಕೆ ಇಷ್ಟು ದೊಡ್ಡ ಫೋನ್ ಎಲ್ಲ, ನನ್ಗೆ ಇದೇ ಸಾಕು, ಇದೇ ಸ್ವರ್ಗ. ಇಷ್ಟ ಆಯ್ತಾ? ಓಕೆ, ಖುಷಿ ಹಿಂಗೆ ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿರ್ಬೇಕು. ನಮ್ಮ ಅವ್ವ ಹಾಕಿ ಕಣ ನೀನು. ಹತ್ತ ತಕ್ಷಣ ಸೀರೆ ತಂದ್ಕೊಟ್ಬಿಟ್ಟವನೆ ಗೈಸ್. ಇಂಥ ಮಗನ್ ಪಡಿಯಕ್ಕೆ 7 ಜೇನು ಮೊದಲವು. ಅಷ್ಟೇ ಗೈಸ್, ಸೂಪರ್. ಅಂತೂ ಇಂತು ಅಲ್ಲ, ಅದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸಿಂಗ್ ಇರುತ್ತಲ್ಲ. ಫಸ್ಟು ನಂದು ಐಫೋನ್ 11, ಆಮೇಲೆ 16 Pro Max, ಆಮೇಲೆ ಸ್ಯಾಮ್ಸಂಗ್ S24 Ultra, ನಾವು ಸ್ಯಾಮ್ಸಂಗ್ S25 Ultra, ಆಮೇಲೆ 17 Pro Max, ಆಮೇಲೆ ಐಫೋನ್ 13. ಸೊ ಹೆಂಗಂದ್ರೆ ನಮ್ಮ ಮನೇಲಿ ನಾವು ಮುಂಚೆ ಫೋನಿಗೆ ಎಷ್ಟು ಓದಾಡ್ತಿದ್ದಮ್ಮ? ಒಂದು ಫೋನಿಗೆ ಎಷ್ಟ್ರಿ ಓದಾಡ್ತಿದ್ರಿ ಫೋನಿಗೆ? ಭಯಂಕರ ಇತ್ತು. ಈಗಲ್ಲ, ಅಪ್ಪ ಬರಲಿ, ಅಪ್ಪ ಬಂದ್ಮೇಲೆ ನೋಡ್ಲಿ, ಕಾಲ್ಗಿಲೆಲ್ಲ ಮಾಡಂಗಿಲ್ಲ ಗೈಸ್. ಅದೊಂಥರ ಸ್ಟೆಪ್ ಪ್ರೊಸೆಸಿಂಗ್ ಇತ್ತು. ನಾವು ಹೆಂಗೈತಂದ್ರೆ MTS ಫೋನ್, ನೋಕಿಯಾ ಫೋನ್, ಆಂಡ್ರಾಯ್ಡ್ ಚಿಕ್ಕದು, ಸ್ಯಾಮ್ಸಂಗ್ ನಾವು ಅಪ್ಪ ಫಸ್ಟ್ ಟೈಮ್ ತೊಗೊಂಡಿದ್ದು, MI, Redmi Note 9 Pro Max, ಐಫೋನ್ 11 ನಾನು ತೊಗೊಂಡಿದ್ದು. ಅದಾದಮೇಲೆ ಐಫೋನ್ 16 Pro Max, 17 Pro Max, ಸ್ಯಾಮ್ಸಂಗ್ S25 Ultra. ಅದಾದಮೇಲೆ ಇವಾಗ ಐಫೋನ್ 13 ನಮ್ಮ ಅಮ್ಮಂಗೆ. ನೋಡ್ರಿ ಹೆಂಗೆ ಎಷ್ಟು ಸಕ್ಕತ್ತಿಲ್ಲ ಅದೊಂದು ಪ್ರೊಸೆಸಿಂಗಲ್ಲಿ. ಆಮೇಲೆ ಅವಾಗ ಅಲ್ಲ, ಇಷ್ಟ ದಿನ ಬಡ್ಕತ್ತಿದ್ದಲ್ಲಮ್ಮ, ಅಯ್ಯೋ ಇದು ಯಾವ್ದೋ ಹಳಾದ್ ಫೋನ್ ಕೊಟ್ಟು ನಮ್ಮನ್ನ ಹಾಳು ಮಾಡಕ್ ಕೊಟ್ರು. ಇದನ್ನೇ ಒಂದ್ 25 ಸಲ ಬೀಳ್ಸೈತ್ ನಮ್ಮ ಅಮ್ಮ. ಇದನ್ನೇ ಬೀಳ್ಸಿ ಅದನ್ನೇ ಹಾಕಿ ರುಬ್ಬಿ ಫೋಟೋ ಹೊಡೆದು ಫೋನ್ ಮಾಡಿದ್ದೆ. ಎಷ್ಟೇ ಅಲ್ಲ, ಫೋನು ಕೊಡಕ್ಕಿನ ಮುಂಚೆ ಎಷ್ಟು ಮಾತಾಡ್ತಿದ್ರು, ಕೊಟ್ಟಾದ್ಮೇಲೆ ಎಷ್ಟು ಮಾತಾಡ್ತಾರ ನೋಡಿ. ಖುಷಿ ಆಯ್ತು. ಎಲ್ಲಾರು ಹೇಳೋರು, ನಿನ್ ಮಗ ನಿನ್ ಗಂಡ ಅಂತ ಫೋನ್ ಹಿಡ್ಕೊಂಡವ್ರೆ, ನಿನಗೇನು ನಿಂತದ್ ಕೊಟ್ಟವ್ರು, ಹಿಂಗಂದ್ರು ಹೋಗಲ್ಲ ಇದು ಅಂತ. ಇನ್ಮೇಲೆ ಹಿಂಗಂದ್ರೆ ಹಿಂಗೆ ಹೊಟ್ಟೈತತೆ. ಹೌದಾ? ನೋಡ್ ನಮ್ಮ ಅಮ್ಮ ಗೈಸ್, ನಮ್ಮ ಅಮ್ಮಂದು ಏನ್ ಗೊತ್ತಾ, ನಮ್ಮ ಅಮ್ಮ ಬಾಯಲ್ಲಿ ನಗಲ್ಲ, ಹೊಟ್ಟೆಲ್ ನಗೆದ್ ನಗಮ್ಮ. ಯಾರಲ್ಲ ಹೇಳಿದ್ದು? ನಾನೇ ನೋಡ್ತೀನಲ್ಲ. ನಾನು ನಗಲ್ಲ, ಮುಖ ಮುಟ್ಟು ಮಾಡ್ತು. ಖುಷಿ. ಈಗ ನೆಕ್ಸ್ಟ್ ನಮ್ಮ ಅಪ್ಪ ಬರ್ಲಿ, ನಮ್ಮ ಅಪ್ಪ ಬಂದ್ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ನಮ್ಮ ಅಮ್ಮಂಗೆ ಏನೇನೆಲ್ಲ ಹೇಳ್ತಾರೆ ಅಂತ ನೀವು ನೋಡ್ತೀರಾ? ಚಲೋ ಗೈಸ್, ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇದೀನಿ. ನಮ್ಮ ಅಪ್ಪಂಗೆ ಇದನ್ನ ನಾನು ಯಾವತ್ತೂ ಇದುವರೆಗೂ ಏನು ನಿಂಗೆ ಕೊಟ್ಟಿಲ್ಲ, ಇದೊಂದು ಕೊಡ್ಬೇಕಂತ ಇದ್ದೀನಿ ಅಂದ್ಬಿಟ್ಟು ರೀ ಅಂತ ಕೊಟ್ಬಿಟ್ಟಿಂಗೆ ಸಗದಾಗಿರುತ್ತೆ. ಎಂತ ಎಮೋಷನಲ್ ಬ್ಲ್ಯಾಕ್ ಮೇಲು. ಏನು ನನ್ನ ಅವಾಗ 1 ರೂಪಾಯಿ ಕೇಳ್ಬೇಕಾದ್ರು ನಮ್ಮ ಮನೆ ಅಪ್ಪನ ಕೇಳಿ ಯಾವಾಗಲೂ ಬಯಸ್ಕೋಬೇಕೆ, ಹೋಗೋ ಯಾರು ಕೇಳ್ತಾರೆ ಅಪ್ಪನ ಕೇಳಿ 108 ಕಣಿ ಕತೆ ಕೇಳೋರು ಅಂತಿದೆ. ಈಗೊಂದು ಮನಸ್ಸಿಗೆ ನಿರಾಳ, ಎಲ್ಲೇ ಹೋಗ್ಬೇಕಾದ್ರೆ ಏನೇ ಕೇಳ್ಬೇಕು, ನನ್ನ ಮಗವನೇ ಬಿಡು
ಫೋನ್ ಹಾಕಿದ್ರೆ ದುಡ್ಡು ಹಾಕ್ತಾರೆ. ಹಿಂಗೆ ಹೇಳಿದ್ರೆ ಕೊಟ್ಬಿಡ್ತೀನಿ ಅಂತ ನಮ್ಮಮ್ಮ ನನ್ನ ಸೆಂಟಿಮೆಂಟಲ್ ಹೊಡಿತವ್ರೆ. ಎಂತ ಚಾಲಾಕಿರ್ಬೇಕು ನಮ್ಮಮ್ಮ. ಅಮ್ಮ ಗಿಳಿ ಬಂದೈತಮ್ಮ, ಗಿಳಿ ಗಿಳಿ ಅಲ್ಲಿ ಗ್ರೀನ್ ಕಲರ್ ನೋಡಲಿ. ಇಲ್ಲವೇ? ಓ ಮಸ್ತು. ಇಲ್ಲ ನೋಡು. ಏನ್ಮಾ ಕಂಡೋರ್ ಸಂಸಾರ ನೋಡ್ಬೇಕಂದ್ರೆ ಇಷ್ಟೊಂದು ಆಸೆನ? ನೋಡಿ ಅಲ್ಲಿ ನೋಡಲ್ಲಿ ಅವ್ರ ಸಂಸಾರ ನೀನ್ ಯಾಕೆ ನೋಡ್ತಿದ್ಯಾ? ಓ ಗೈಸ್ ಬಾಕ್ಸ್ ನೋಡಿ ಗುರು, ಎಷ್ಟು ದಪ್ಪ ಐತೆ ಬಾಕ್ಸು. ಇಷ್ಟು ದಪ್ಪ ಐತೆ, ಎತ್ಕೊಂಡು ಹೋಗ್ಬೇಕು ಇದನ್ನ ಬಾಕ್ಸ್ನ. ಅಮ್ಮ ಬಂದಾಗ ಅನ್ಬಾಕ್ಸ್ ಮಾಡೋಣ ಗೈಸ್. ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿತಾ ಇದೀನಿ, ಸಕ್ಕತ್ತಾಗೈತೆ. ಸ್ವಲ್ಪ ತಲೆ ಬೇರೆ ನೋವ್ತಿತ್ತಲ್ಲ, ಅವಾಗ ಈಗ ಕಮ್ಮಿ ಆಗ್ಬಿಟ್ಟು ಫುಲ್ ಕಮ್ಮಿ ಆಗ್ಬಿಡ್ತು. ಬೆಳಗ್ಗೆ ಸ್ವಲ್ಪ ನೋವ್ತಿತ್ತು, ಇವಾಗ ಫುಲ್ ರೆಡ್ಯೂಸ್ ಆಗ್ಬಿಟ್ಟೈತೆ. ಮಾ ಒಂದ್ಸಲಿನೂ ಮಂಡಿ ಊರ್ಬಿಟ್ಟು ಏನು ಕೊಟ್ಟಿಲ್ಲ ಅಪ್ಪಂಗೆ. ಇವತ್ತು ಮಂಡಿ ಊರ್ಬಿಟ್ಟು ಐಫೋನ್ ಕೊಟ್ಟು. ಅಲ್ಲ ಗೊತ್ತು, ಸುಮ್ನೆ ನಾ ಅಪ್ಪ ನಂಬಿಡ್ಬೇಕು. ಅಯ್ಯೋ ಇವತ್ತೇ ನನ್ನ ಹೆಂಡತಿ ಐಫೋನ್ ಕೊಡ್ತಾ. ಅಪ್ಪ ಬಂತು, ಅಪ್ಪ ಬಂತು, ಅಮ್ಮ ಅಪ್ಪ ಬಂತು, ಅಪ್ಪ ಬಂತು. ಮಮ್ಮಿ ಅಳ್ತೈತು ಒಂದಿನ, ಅದಕ್ಕೆ ಬಾಳೆಹಣ್ಣು. ಅಪ್ಪ ನೀನು ತಂದ? ಅಯ್ಯೋ ಮಮ್ಮಿ ನಿನ್ಗೋಸ್ಕರ ತಗೊಬಂದೈತೆ ಒಂದು ಗಿಫ್ಟು. ಮಮ್ಮಿ ಅಮ್ಮ ಅಪರೂಪಕ್ಕೆ ನನ್ನ ಜೊತೆ ಬಂದಿತ್ತು. ನಾವ ಮಧ್ಯಾಹ್ನ ನಾ ಅಪ್ಪಂಗೆ ಒಂದು ಗಿಫ್ಟ್ ತಗೋಣ ಅಂತ ತಗೊಂಡೈತೆ ನಿನಗೆ ಕೊಡಕ್ಕೆ. ನಿನಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ. ಇವತ್ತು ಮಮ್ಮಿ ಅಳ್ತೈತೆ ಅಂತ ನಾನು ಮಮ್ಮಿಗೋಸ್ಕರ ಒಂದು ಸ್ಯಾರಿ ತಂದ್ಕೊಟ್ಟೆ. ಅಮ್ಮ ನಿನ್ಗೋಸ್ಕರ ಅಂತ ತಂದ್ಕೊಟ್ಟೈತೆ, ಕಣ್ಮುಚ್ಚು. ಸರಿ ಬರ್ರಿ. ಆಯ್ತಿರೋ. ನಾವ್ ಅಮ್ಮಂಗ್ ನಾವ್ ಅಪ್ಪ ಸಿಕ್ಕರೆ ಜಗಳ ಮಾಡಕ್ಕೆ ಇತ್ಬಿಡುತ್ತಲ್ಲ, ಟೆನ್ಷನ್ ಫ್ರೀ ಆಗ್ಬಿಡುತ್ತೆ. ಆಯ್ತು ಸುಮ್ನಿರು. ಈ ಕಡೆ ತಿರ್ಗಳಪ್ಪ, ಹಿಂಗ್ ತಿರ್ಗ, ಈ ಕಡೆಗೆ, ಈ ಕಡೆಗೆ ತಿರ್ಗು. ಹಾ ಹಿಂಗೆ ತಿರ್ಗು. ಹಾ ಗೈಸ್ ಅಂತೂ ನಾವಮ್ಮ ಹಾ ಅಮ್ಮ ಅಲ್ಲ ಲೈಟ್ ಆನ್ ಮಾಡಂಗೆ, ಹಂಗೆ ಲೈಟ್ ಆನ್ ಮಾಡಂಗೆ ಅದೊಂಚೂರು ಹಂಗೆ. ಕಮಾನ್ ಮಾ. ವೆಡ್ಡಿಂಗ್ ಆನಿವರ್ಸರಿಗೆ ಅಡ್ವಾನ್ಸ್ ಚಾನ್ಸ್ ಇಲ್ಲ ಇದು. ನಾನು ಕಷ್ಟಪಟ್ಟು ದುಡ್ಡು ತಂದು ಕೊಟ್ಟಿರೋದು. ಬಾಕ್ಸ್ ಅಲ್ಲಿ ಹಳೆ ಮೊಬೈಲ್ ಹಾಕಿರ್ಬೇಕು. ಇದೇನಿದು ಹೊಸ ಮೊಬೈಲ್? ಯಾಕೆ? ನನಗೆ ನಿನಗೇನ್ ಮಾಡಕ್ಕಿದೆ ಮೊಬೈಲು? ಏನ್ ಮಾಡಕ್ ಮೊಬೈಲ್? ಆಪಲ್ ಮೊಬೈಲು ಏನ್ ಮಾಡಕ್? ಇದು ನಮ್ಮ ಅವ್ವಾಕಿಗೆ ಗಿಫ್ಟ್. ಮಂಗ ಇವನು ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಇದೆ? ನಾನು ಬೇಡ ಅಂತವೆಲ್ಲ ಇಲ್ವಾ? ನನ್ನ ಹತ್ರನೇ ಅದ. ನೋಡಮ್ಮ ನಿನಗ್ ಕೊಡ್ತೀನಿ ಅಂದ್ರೆ ಒಂಚೂರು ಸುಮ್ಮನೆ ವೇಸ್ಟ್. ನನ್ನ ಕಂಡರೆ ನಿನಗೆ ಅಮ್ಮಂಗ್ ಫಸ್ಟ್ ಟೈಮ್ ಕೊಡ್ತೇನೆ, ಖುಷಿ ನೋಡು ಖುಷಿ. ಅಲ್ಲ ಕಣೋ, ವಿವೋ ಅವು ಎಷ್ಟೊಂದು ಅವ ನಿನ್ನ ವಿವೋಲಿ ಮನ ಮಾಡ್ಬೇಕಂತೈತೆ. ನಿನ್ಗೆಲ್ಲ ಐಫೋನ್ ಅಲ್ಲ ನಿನ್ಗೆ, ಯಾಕಂದ್ರೆ ನೋಡು ಹಳೆ ಮೊಬೈಲ್ ಹೆಂಗ್ ಮಾಡಿಟ್ಟಿದ್ಯಲ್ಲ. ನಿಮ್ಮ ಅಮ್ಮ ಇಟ್ಕೊಳಕಲ್ಲ, ನಿಮ್ಮ ಅಮ್ಮಗೆ ಯಾಕೆ ಐಫೋನ್ ಬೀಳ್ಸಿ ದಬಾಕಿ ಮಾಡ್ಕೊಂಡು ನೋಡ. ಇದೇ ಚಾಲೆಂಜ್ ಅಲ್ಲಿ ನಾನು ಹೆಂಗ್ ಮಡಿಕತ್ತೀನಿ ನೋಡು. ಇದೇ ಚಾಲೆಂಜ್ ಅಲ್ಲಿ ನೀನ್ ಎತ್ತಾಕಿದ್ಯಾ, ನಾನ್ ಎತ್ತಾಕಲ್ಲ. ಯಾವ್ದು ಹಳೆ ಮೊಬೈಲ್ ಹೆಂಗ್ ಕೊಟ್ಬಿಟ್ರೆ ಹೆಂಗ? ಏಯ್ ಓದಕ್ ಬತ್ತೈತೆ ಬರ. ಯಾಕ ಯಾರ್ದಿದ ಬಿಲ್ಲು? ಯಾವ್ದು ಹಳೆ ಹಿಂಗ್ ಹೋಗುತ್ಬಿಟ್ಟಲ್ಲೇ ನನ್ನ ಹಿಂಗ್ ಓಲಿ ತಗಡೆ ಹೊಸದೇ ಕೊಡ್ಸಲ್ಲ. ನಮ್ದೇ ಕೊಟ್ಟು ತಗೋಬೇಕಲ್ವಾ? ಅದೇ ಕೊಡ್ತೀಯ? ಚೆನ್ನಾಗೈತೆ. ಕೊಡು. ಆಯ್ತು ಓಲಿ, ಇವಾಗ ನಿನ್ ಹೆಂಡತಿಗೆ ಒಂದು ಹೊಸ ಮೊಬೈಲ್ ಸಿಕ್ಕೈತೆ. ಏನ್ ಹೇಳಕ್ ಇಷ್ಟಪಡ್ತೀಯ? ಅಲ್ಲ ಅದ್ಯಾವ್ದು ಹೇಳು ಮೊಬೈಲ್? ಅದ್ ಮಮ್ಮಿಗೆ ಅದ್ ಮೊಬೈಲು, ಯಾಕೆ? ಅಮ್ಮಂಗೆ ಮೊಬೈಲ್ ಅದು. ಏನ್ ಮಾಡಕ? ಯೋಗಣ ರಾಣಿ ಅವ್ರದ್ದು ಮೊಬೈಲ್.
ಅವ್ರು ಯಾವಾಗ ಕೊಟ್ರು? ನಾನೇ ತಗೊಂಡೆ. ಯಾವಾಗ? ಅವ್ರು ಕೊಡ್ತೀನಿ ಅಂತ ಹೇಳಿ ನಾನು ತಗೊಂಡೆ. ಯಾವಾಗ? ಇವಾಗ ಮಧ್ಯಾಹ್ನ ಹೋಗಿ ತಗೊಂಡೆ. ಹೌದಾ? ನನಗೆ ಗೊತ್ತಿಲ್ಲ. ಸರಿ, ಈಗ ನಿನ್ ಹೆಂಡತಿಗೊಂದು ಮೊಬೈಲ್ ಸಿಕ್ಕಿದೆ, ಐಫೋನ್. ಓಕೆ, ಇನ್ನೇನ್ ಮಾಡಕ್ಕಾಗಲ್ಲ. ಅಲ್ಲ ಅದಲ್ಲ, ವರ್ಷ ಆಗದೆ ತಾಂಡವರು. ಐಫೋನು ಈಗ ಅಮ್ಮಗ್ ಸಿಕ್ಕೈತೆ, ಏನ್ ಹೇಳ್ತೀಯ ಮಮ್ಮಿಗೆ? ಅಲ್ಲ, ನಾವು ಸೆಕೆಂಡ್ ಅವರ್ ಓಕೆ ಯೂಸ್ ಮಾಡೋ, ಹೊಸದಲ್ಲಿ ದುಡ್ಡು ಹಾಕ್ಬೇಡ ಅಂತ ಅಷ್ಟೇ. ವೆಯ್ಟ್, ಐಫೋನ್ ನಾವು ಅಮ್ಮಗ್ ಬಂದೈತೆ. ಆಯ್ತು, ಯೂಸ್ ಮಾಡಿ. ಸೆಕೆಂಡ್ ಆಯ್ತು, ಯೂಸ್ ಫಸ್ಟ್ ಮಾಡಿ. ಸೆಕೆಂಡ್ ಏನೋ ಬತ್ತಾವ. ಏನೋ ಐಫೋನ್ ಅಂತ ಐತ ನನ್ನ ಹತ್ರ. ಅಮ್ಮಂಗೂ ಐಫೋನ್ ಸಾಮಿನತ ಆಪಲ್ ಆಪಲ್ ಐ ಆಪಲ್ ಹಿಂಗೋಡ ಅಂತೀನಿ. ಆಯ್ತಾ, ನಾನು ಈಗ ಹೊಸ ತಂದಿ ಆಯ್ತು. ಗೈಸ್, ಇವಾಗ ಅನ್ಬಾಕ್ಸ್ ಮಾಡ್ಬೇಕು ಈ ಬಾಕ್ಸ್ನು ಕೂಡ, ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ಬೇಕು. ಗೈಸ್, ಫೈನಲಿ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಎಂಡ್ ಮಾಡುವ ಸಮಯ. ಅದಕ್ಕೂ ಮುಂಚೆ ನಮ್ಮಮ್ಮನ ಕೇಳ್ಬೇಡ, ಬಿಕಾಸ್ ನಾನು ಅವತ್ತು ಅನ್ಬಾಕ್ಸಿಂಗ್ ವ್ಲಾಗ್ನೆಲ್ಲ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಏನು ಎತ್ತ ಅಂತ ನಮ್ಮ ಅಮ್ಮನ ಕೇಳಲಿಲ್ಲ. ಅಮ್ಮ, ಅಂತೂ ಇಂತೂ ಐಫೋನ್ ನಿನ್ನ ಕೈಗೆ ಬಂದೈತೆ, ಹೆಂಗಿತ್ತು, ಏನನ್ಸ್ತು ಐಫೋನು ನಿನ್ನ ಕೈಗೆ ಬಂದಿರೋದಿಕ್ಕೆ? ಏನೇ ಅಂದ್ರು ಸೆಕೆಂಡ್ ಹ್ಯಾಂಡ್ ಬಿಡ್ರಿ. ಏಯ್ ಹೇಳ್ರಿ, ಖುಷಿಯಿಂದ ಕೊಟ್ಟಿಲ್ಲ ಅದನ್ನ ಆಮೇಲೆ ಮಾಡು ಅಂತ ಹೇಳು. ನಿಜ ಖುಷಿ ಆಯ್ತು. ನಾನು ಎಂತ ನಿನ್ ಖುಷಿ ಮುಖದಲ್ಲಿ ನೋಡಿ ಹೆಂಗ್ ಕಾಣ್ತೈತಿ, ಏನು ಕಾಡ್ತಾರೆ ಇಲ್ಲ. ಗೈಸ್, ವಾಪಸ್ ಕೊಟ್ಬಿಡ್ತೀನಿ ನಮ್ಮ ಅಣ್ಣಂಗೆ ಐಫೋನ್. ನಿಜ ಖುಷಿ ಆಯ್ತು. ಸಾರಿ ಸ್ಯಾರಿ ನಂಗೆ ತುಂಬಾ ಖುಷಿ ಆಯ್ತು. ನನಗೆ ಫೋನ್ಗಿಂತ ನನಗೆ ಸ್ಯಾರಿ ಮೇಲೆ ಕ್ರೇಜಿ. ಹಂಗಾಗಿ ನಂಗೆ ಸ್ಯಾರಿ ತುಂಬಾ ಇಷ್ಟ ಆಯ್ತು. ನನ್ನ ಮಗ ನನಗೋಸ್ಕರ ತಂದವನೆಲ್ಲ ಅಂತ. ನಿಜ ಗೈಸ್, ಇನ್ ಮುಂದೆ ಫೈನಲಿ ಐಫೋನ್ ನ ಯೂಸ್ ಮಾಡೋ ಸಮಯ ನಮ್ಮ ಮುಂದೆ. ಇವಾಗ ಊರ್ಗ್ ಹೋಗ್ತಾರೆ ಅವರು. ಇವಾಗ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನದಲ್ಲೇ ಊರ್ಗ್ ಹೋಗ್ತಾರೆ. ಆ ಊರ್ಗ್ ಹೋಗಿ ಬಂದಾದ್ಮೇಲೆ ಐಫೋನ್ ನ ಯೂಸ್ ಮಾಡ್ತಾರೆ. ಅಂಡ್ ಫೈನಲಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಸಲ ಹೇಳ್ದಂಗೆ ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ತುಂಬಾ ದೊಡ್ಡ ಸರ್ಪ್ರೈಸಸ್ ಕೊಡಬೇಕು. ಅಂಡ್ ಅದು ಒಂದು ಒಳ್ಳೆ ಗುಣ. ನನಗೆ ಸ್ಪೆಷಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಇದೊಂಥರ ಫಾರ್ ಮಿ ಪ್ರೌಡೆಸ್ಟ್ ಮೂಮೆಂಟ್ ಫಾರ್ ಮಿ. ಅಂಡ್ ಹೆವಿ ಖುಷಿ ಆಯ್ತು ಒಟ್ಟಿನಲ್ಲಿ. ಪರವಾಗಿಲ್ಲ, ಇನ್ನು ತುಂಬಾ ಇದೆ ನೋಡೋದು, ಇನ್ನು ತುಂಬಾ ಇದೆ ಮಾಡೋದು ಅಥವಾ ಕೊಡೋದು, ಎಲ್ಲ ತುಂಬಾ ಇದೆ. ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಒಂದು ಕ್ಲೋಸೆಸ್ಟ್ ಇರೋರಿಗೆ ಈ ತರ ಸಡನ್ ಸರ್ಪ್ರೈಸ್ ಕೊಡ್ತಾರೆ. ಅವ್ರ ಖುಷಿ ನೋಡಿ, ಅವ್ರ ಖುಷಿನೇ ನಿಮ್ಗೆ ಖುಷಿ ಆಗ್ಬೇಕು. ಆ ತರ ಕ್ಲೋಸೆಸ್ಟ್ ಇರೋರಿಗೆ ಅಂದ್ರೆ ಏನ್ ಕೊಡ್ತಾ ಇದ್ರೋ ಆ ಪರ್ಸನ್ಗೆ ಅದು ಡಿಸರ್ವ್ ಆಗಿರ್ಬೇಕು. ಅಪ್ಪ ಅಮ್ಮ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇರೋ ಅಂದ್ರೆ ಆ ಪರ್ಸನ್ ಡಿಸರ್ವ್ ಆಗಿರ್ಬೇಕು ನಿಮಗೆ. ಅವ್ರಿಗೆ ಮಾತ್ರ ನೀವು ಕೊಡ್ಬೇಕು. ಬಿಕಾಸ್ ಎಲ್ರಿಗೂ ಕೊಡ್ಕೊಂಡು ಹೋದ್ರೆ ಅದು ವ್ಯಾಲ್ಯೂ. ಆಮೇಲೆ ನಿಮಗೆ ಅವ್ರ ಕಡೆಯಿಂದ ಲೈಕ್ ಖುಷಿ ಸಿಕ್ಕಿಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ. ಯಾರು ಡಿಸರ್ವ್ ಇರ್ತಾರೋ ಅವ್ರಿಗೆ ಮಾತ್ರ ಕೊಡ್ಬೇಕಾಗುತ್ತೆ. ಅಂಡ್ ಥ್ಯಾಂಕ್ ಯು, ಇದೆಲ್ಲ ನಿಮ್ಮಿಂದಾನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಒಂಥರ ಸಖತ್ತಾಗಿದೆ. ಅದು ಒಂದು ಮಸ್ತ್ ಡ್ರೀಮ್ ಅನ್ಕೊಳ್ಳಿ. ಅದು ಒಂದು ಡ್ರೀಮು. ಅದು ಲೈಕ್ ನಾಳೆ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್, ಮಚ್ ಲವ್. ಥ್ಯಾಂಕ್ ಯು. ಬಾಯ್.